ಮೊಕ ಎತ್ತಪ್ಪ ಹುಡುಗಿ ಸಿಕ್ಕಾಬಡ ಹುಷಾರಿಲ್ಲ. ರಜಾ ಹಾಕೊಂಡು ಮನೇಲಿ ಇರೋಣ ಅಂತ, ಬಟ್ ಮನೇಲಿದ್ರು ಒಬ್ಬನೇ ಇರಬೇಕಲ್ಲ, ಆಗಲ್ಲ. ಅದಕ್ಕೆ ಆಫೀಸ್ ಎಲ್ಲ ಇರೋಣ ಅಂತ ಬಂದೆ. ಸಿಕ್ಕಾಬಡ ಹುಷಾರಿಲ್ಲ. ತಲೆನೋವು, ನೆಗಡಿ, ಶೀತ, ಗಂಟ್ಲು ನೋವು ಎಲ್ಲ ಏನೇನೋ ಆಗ್ಬಿಡೈತೆ. ಬಡ್ಬಡ್ದಿತ್ತು, ಅದ್ರ ಬಿಡಿ ನೋಡೋಣ, ರೆಸ್ಟ್ ಮಾಡ್ಕೊಂಡು ಆದಷ್ಟು ಡ್ಯೂಟಿ ಮಾಡ್ಕೊಂಡು ಹೋಗ್ತೀನಿ. ಯಾರು ಬೇಡ ಅದು. ಹಾಂ ಈಚೆ ಲ್ಯಾಡ್ರ್ ಆಯ್ತಲ್ಲ ದೊಡ್ಡದು, ಮಾಡು. ನೀ ಹಾಕಕ್ಕಿಲ್ವಲ್ಲ ಮಾಸ್ಕ? ನಾನು ಮನೆ ವಿಕಾಸ ಎಷ್ಟು ಹೆದರುತ್ತಾನೆ ಅಂದ್ರೆ ಕ್ಯಾಮ್ರಾಗೆ ಶಿಷ್ಯ ಬರಲಿ ತೋರಿಸ್ತಾ ಈಗ ಇನ್ನೂ ಹಿಡ್ದೀನಿ. ಹೇಳು, ಟೆಕ್ನಿಷಿಯನ್ ಆಗ್ತಾ ಇದ್ದೀನಿ ಈಗ. AC ಟೆಕ್ನಿಷಿಯನ್ ಆಗ್ಬೇಕಾ? ಯಾರು AC ಟೆಕ್ನಿಷಿಯನ್ಸ್ ಇದ್ರೆ ನೋಡ್ರಪ್ಪ, ಬರ್ತಾನೆ ಕರ್ಕೊಳ್ಳಿ. ಇವನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವನು ಕಳಿಸ್ತೀನಿ. ಹಾಂ, ಎಷ್ಟು ಸಾವಿರ ಬೇಕು? 10,000 ಸಾಕಾ? ಇನ್ನೊಂದು 10,000 ಹೊಸ AC ತಗೋತಾರಲ್ಲ. ನಿಜ ಏನು ಹೇಳ್ರಿ, ಬ್ಯಾಚುಲರ್ ಲೈಫು ಸಿಕ್ಕಾಬಿಟ್ಟೆ ಕಷ್ಟ. ನಾನು ಬೆಂಗಳೂರಿಗೆ ಬಂದಿದ್ದು 2019 ಮೇ ಬಿ 18-19 ಬಂದಿದ್ದು ಅಪ್ರೆಂಟಿಸ್ಶಿಪ್ ಮಾಡೋಕ್ಕೆ ಬೆಂಗಳೂರಿಗೆ. ಅವತ್ತಿಂದ ಇವತ್ತಿನವರೆಗೂ ಫುಲ್ ಸ್ಟ್ರಗಲಿಂಗ್ ಲೈಫೇ. ಯಾವ ಥರ ಹೇಳ್ತೀರಾ, ಬ್ಯಾಚುಲರ್ಸ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಬ್ಯಾಚುಲರ್ ಕಷ್ಟ ಏನು ಅಂತ. ಈ ಥರ ಬ್ಯಾಚುಲರ್ಗೆ ಅಂಥ ಮೇಜರ್ ಕಷ್ಟ ಅಂತ ಏನೂ ಅನಿಸಲ್ಲ. ಯಾಕೆಂದರೆ ಫ್ಯಾಮಿಲಿ ಜೊತೆ ದೂರ ಇದ್ದು ರೂಢಿ ಆಗ್ಬಿಟ್ಟಿರುತ್ತೆ. ಬಟ್ ನಮ್ಮ ಥರ ಹಿಂಗೆ ಲಾಸ್ಟ್ ಈ ಥರ ಒಂದು 6-7 ವರ್ಷದಿಂದ ಬೆಂಗಳೂರಲ್ಲಿತ್ತು. ಏನು ನಮಗೇನು ಬೇಜಾರಾಗಲ್ಲ. ಮನೆಯವರು ಜೊತೆಯಲ್ಲಿಲ್ಲ, ಯಾರೂ ಜೊತೆಯಲ್ಲಿಲ್ಲ ಅಂತೇನು ಬೇಜಾರಾಗಲ್ಲ. ನಮ್ಮ ದುಡ್ಡು ಮೇಲೆ ನಾವು ದುಡಿತೀವಿ, ಅದೇ ದುಡ್ಡಲ್ಲಿ ಶೋಕಿಂಗ್ ಮಾಡ್ತೀವಿ, ಏನು ಬೇಕು ತಿಂತೀವಿ, ಉಣ್ತೀವಿ, ಚೆನ್ನಾಗಿರ್ತೀವಿ, ಅದು ಸಪ್ರೇಟು. ಬಟ್ ಏನಪ್ಪ ಅಂದರೆ ಈ ಥರ ಹುಷಾರು ತಪ್ಪಿಬಿಟ್ಟಾಗ ಏನು ಜ್ವರ ಬರೋದು ಇಲ್ಲ ನೆಗಡಿ ತಲೆನೋವೆಲ್ಲ ಮ್ಯಾಟ್ರ್ ಆಗಲ್ಲ. ಒನ್ ಡೇ ಟ್ಯಾಬ್ಲೆಟ್ ತಗೊಬಿಟ್ರೆ ಆಗುತ್ತೆ. ಈ ಥರ ಫೀವರು ಎಲ್ಲ ಡೀಪಾಗಿ ಒಂದು 3-4 ದಿನದಿಂದ ಸ್ಟ್ರಗಲಿಂಗ್ ಮಾಡ್ಕೊಂಡು ಕೆಲಸನೂ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಸ್ಟ್ರಗಲಿಂಗ್ ಮಾಡ್ತಾ ಈ ಥರ ಹುಷಾರು ತಪ್ಪಿಬಿಟ್ಟು ಆ ಹುಷಾರನ್ನ ವಾಸಿ ಮಾಡ್ಕೊಳಕ್ಕಾಗಿಲ್ಲ ಅಂದಾಗ ಯಾವ ಥರ ಟೆನ್ಷನ್ಸ್ ಆಗ್ಬಿಡುತ್ತೆ ಅಂದರೆ, ಫ್ರೆಂಡ್ಸು ಜೊತೆಲಿರಲ್ಲ. ಅಂದರೆ ಫ್ರೆಂಡ್ಸ್ ಜೊತೆಲಿಲ್ಲ ಅಂದರೆ ಫ್ರೆಂಡ್ಸ್ ರೂಮಲ್ಲಿದ್ದರೆ ನೋಡ್ತಾರೆ. ಬಟ್ ನಾವು ಸಿಂಗಲಾಗಿ ಒಬ್ಬರೇ ರೂಮಲ್ಲಿದ್ದರೆ ತುಂಬ ಕಷ್ಟ. ನಾವೇ ಅಡುಗೆ ಮಾಡ್ಕೋಬೇಕು, ನಾವೇ ಹುಷಾರು ನೋಡ್ಕೋಬೇಕು, ಕೆಲ್ಸಕ್ಕೆ ಹೋಗಬೇಕು, ಬರಬೇಕು. ಆ್ಯಂಡ್ ಸರಿ ಬಿಡಪ್ಪ, ಇವತ್ತು ಹುಷಾರಿಲ್ಲ, ರೂಮಲ್ಲಿ ಇರೋಣ, ಒಂದಿನ ಸ್ಟೇ ಮಾಡೋಣ, ರೆಸ್ಟ್ ಮಾಡೋಣ ಅಂದರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಬ್ಬನೇ ರೂಮಲ್ಲಿ ಇರಬೇಕು. ಫೋನ್ ನೋಡಿದ್ರು ಎಷ್ಟೊತ್ತು ನೋಡ್ತೀರ ಫೋನ್, ಸಿಕ್ಕಾಬಿಡ ಬೇಜಾರಾಗ್ಬಿಡುತ್ತೆ. ಈ ಥರ ಹುಷಾರು ತಪ್ಪಿಬಿಟ್ಟಾಗ ತುಂಬ ಮನೆಯವ್ರು ಜ್ಞಾಪನ ಆಗ್ಬಿಡ್ತಾರೆ. ಇಲ್ಲ ಊರ್ಲಾರು ಇದ್ದಿದ್ರೆ ಅಪ್ಪನ ಅಮ್ಮನ ಯಾರೊಬ್ರು ನೋಡ್ತಾಯಿದ್ರು, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೋದಿತ್ತು ಅಂತ ಇರುತ್ತೆ. ಬಟ್ ಇಲ್ಲಿ ಹಂಗಾಗಲ್ಲ. ಹುಷಾರಿರಲಿ ಇಲ್ಲದೇ ಇರಲಿ ಮನೇಲಿ ಇರೋಕ್ಕಾಗಲ್ಲ ಒಬ್ಬನೇ ಅಂದಾಗ. ಜೊತೆಲಿ ಯಾರು ಇರ್ತಾರೆ ಅಂದರೆ ಇರ್ಬೋದು, ಟೈಮ್ ಪಾಸ್ ಆಗುತ್ತೆ, ಏನೋ ಒಂದು ಮಾಡ್ಬೋದು. ಬಟ್ಟು ಸಿಂಗಲಾಗಿದ್ದಾಗ ಏನೂ ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಾಗುತ್ತೆ. ಅದಕ್ಕೆ ನೋಡಿ ಇವತ್ತು ಹುಷಾರಿಲ್ಲ ಅಂದರೆ ಡ್ಯೂಟಿ ಬಂದು ಕೆಲಸ ಮಾಡ್ತಾಯಿದ್ದೀನಿ. ನೆನ್ನೆ ಬರೀ ಶೀತ ತಲೆನೋವಿತ್ತು, ಇವತ್ತು ಶೀತ ತಲೆನೋವು, ಕೆಮ್ಮು, ಜ್ವರ ಎಲ್ಲ ಬಂದ್ಬಿಟ್ಟೈತೆ. ಬಟ್ ಬೆಳಗ್ಗೆ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡಿದೆ. ಮೀಟಿಂಗ್ ಜಸ್ಟ್ ಇವಾಗ ಮುಗೀತು. ಅದಕ್ಕೆ ಒಂದು ಒಳಗಡೆ ಸಿಕ್ಕಾಪಟ್ಟೆ ಹೀಟು, ಕೂರೋಕ್ಕಾಗ್ತಾಯಿಲ್ಲ ಒಳಗಡೆ. ಅದಕ್ಕೆ ಒಂದು ಫ್ರೆಶ್ನೆಸ್ ಸಿಗಲಿ ಅಂತ ಔಟ್ಸೈಡ್ ಬಂದೆ. ಹಿಂಗೆ ನಿಮ್ಮ ಹತ್ರ ಇದೊಂದು ಶೇರಿಂಗ್ ಮಾಡ್ಕೋಬೇಕು ಅನ್ನಿಸು. ಬ್ಯಾಚುಲರ್ ಲೈಫ್, ಬ್ಯಾಚುಲರ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿಗೇನೋ ಕಮೆಂಟ್ ಮಾಡ್ರಪ್ಪ. ನೀವೇನನ್ನು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಈ ಥರ ಟೈಮಲ್ಲಿ ಹುಷಾರು ತಪ್ಪಿದಾಗ, ಏನೇನು ಇಶ್ಯೂ ಫೇಸ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿರಿ. ಓಕೆ, ವಿಡಿಯೋ ಲೆಂತಿ ಆಗುತ್ತೆ, ಸಿಗೋಣ. ಹುಡುಗರು ಏನೇ ಕೆಲಸ ಮಾಡ್ತಾರೆ ಹೋಗಿ ಚೆಕ್ ಮಾಡ್ಬೇಕು. ಸ್ವಲ್ಪ ರೌಂಡ್ಸ್ ಹೋಗಿಲ್ಲ ಬೆಳಗ್ಗೆಯಿಂದ, ಹೋಗಿ ರೌಂಡ್ಸ್ ಹೋಗ್ತೀನಿ ಇವಾಗ. ಓಕೆ, ಬಾಯ್. ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ ಕಣ ಫ್ಲೈಟು. ಏನಂತಾರೆ ಇದಕ್ಕೆ, ಹೆಲಿಕಾಪ್ಟರಾ? ಪರವಾಗಿಲ್ಲ, ಒಂದು 20x ಅಷ್ಟೇ ಬರೋದಕ್ಕೆ ವೀಡಿಯೋದಲ್ಲಿ. ಇವಾಗ ಎಷ್ಟು ದೂರ ಐತೆ ಅದು, ಅಯ್ಯೋ ದೇವ್ರೆ. ಕ್ಯಾಮ್ರಾ ಬಿಡ ಅಷ್ಟು ಉದ್ದ ಕಾಣ್ತೈತಿ. ಸಿಕ್ಕಾಪಟ್ಟೆ ಬಿಸಿಲಪ್ಪ, ಸಿಕ್ಕಾಪಟ್ಟೆ ಬಿಸಿಲು.
ನನ್ನ ಗಾಡಿ ಒಣಗೈತಿ, ಬಿಸಿಲಲ್ಲಿ ಸಾಯ್ತೈತಿ ನನ್ನ ಗಾಡಿ. ಯಾವ ಪಾರ್ಟಿ ಸಾಯಂಕಾಲ? ಆಯ್ತು. ಏನು ಎಣ್ಣೆ ಬೇಕಾ? ಚಿಕನ್ ಪಾರ್ಟಿ ಬೇಕಾ ಮಟನ್ ಬೇಕಾ? ನಾನು ಬೇಡ, ಬೇರೆ ಆಗ್ತವೆ. ಮೊನ್ನೆ ಮನಿಕೊಂಡಿದ್ನಿ, ನಿಜಲ್ಲ 4 ದಿವಸ ಆಯ್ತು ನಮಗೆ ಮುಟ್ಟೆ. 4 ದಿವಸ ಆಯ್ತಾ? ನಾನು ಬಂದಾಗಿದ್ದೆ ಮುಟ್ಟಿದ್ದೆ. ವೀಕ್ ಆಫ್ ಯಾವತ್ತು ಹಾಕಿದ್ದು ನಿನಗೆ? ತಗೊಂಡ ನನ್ನ ಊರಿಗೆ ಹೋದಾಗ ತಗೊಂಡು 21ಕ್ಕೆ ಇದ್ದೀನಿ. ಏನಪ್ಪ ಮತ್ತು ವೀಕ್ ಆಫ್ ಕೊಟ್ಟು 23 2 ದಿವಸ ರಾಗ ಮತ್ತೆ ಬಂದಿದ್ದೀನಿ ಡ್ಯೂಟಿಗೆ. ಮತ್ತೆ ಅದು ಸಿಕ್ಲಿ ಒಂದು ಅದು ಲೀವೆಲ್ಲ ವಿಡಿಯೋ ಹಾಕೊಡ್ತೀನಿ. ಈ BFD ಪ್ರಾಬ್ಲಮ್ ಆಗ್ಬಿಟ್ಟು 4-5 ಗಂಟೆಯಿಂದ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ನನ್ನ ಶಿಷ್ಯ ಮಾಡ್ತಾವನು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಿಚ್ಚಿ ಹಾಕಿ ಸಾಕಾಗ್ಬಿಡೈತೆ ನಾವು. ಅದೈತಲ್ಲ ಬ್ರೇಕಿಂಗ್ ಕಾಲಿದು, ಇದೇ ಪ್ರಾಬ್ಲಮ್ ಆಗಿದೆ. ಆ್ಯಕ್ಚುಲಿ ಪ್ರಾಪರಾಗಿ ಸೆಟ್ ಆಗ್ತಾಯಿಲ್ಲ. ರೆಡಿ ಮಾಡಿ ಸುಸ್ತಾಗ್ಬಿಡೈತೆ ನನಗಂತೂ. ಹುಡುಗರು ಮಾಡ್ತಾವ್ರೆ ಇನ್ನು. ಹುಷಾರಿಲ್ಲ. ಟೈಮ್ ಆಲ್ರೆಡಿ 6 ಗಂಟೆ 4 ನಿಮಿಷ ಹೊರಡ್ಬೇಕು ಇವಾಗ. ಆಗಿಲ್ಲ ಅಂದರೆ ಇದು ಲಾಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಆಗಿಲ್ಲ ಅಂದರೆ ವೆಂಡರ್ ರನ್ ಮಾಡ್ಬೇಕು ಸೋಮವಾರ. ನಾಳೆ ಸಂಡೇ ನಮಗೆ ವೀಕ್ ಆಫು, ಬಟ್ ಡ್ಯೂಟಿ ಇರುತ್ತೆ. ಇವತ್ತಿನ ಲಾಗ್ನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬೈ ಬೈ. ಸಿ ಯು ಸೂನ್.